ನಮಸ್ಕಾರ ರೈತ ಮಿತ್ರರೇ. ಸೊ ಇವತ್ತಿನ ಕೆಲಸ ಏನಪ್ಪ ಅಂದರೆ ನಾವು ಬಾಳೆ ಹಾಕಿದ್ದೀವಿ 2.5 ಎಕರೆಗೆ. ಸೊ ನಾನು ಅವತ್ತು ವೀಡಿಯೋ ಹಾಕಿದ್ದೆ, ಬಾಳೆ ಹಾಕಿರೋ ವೀಡಿಯೋನ. ಅದಕ್ಕೆ ಇವಾಗ ಇನ್ನೂ ಗಿಡ ಬಂದಿಲ್ಲ. ಸರಿ ಆಯಿತು, ಕಳೆನಾಶಕ ಹೊಡೆದ್ಬಿಡೋದ ಅಂದ್ಬಿಟ್ಟು ನಾನು ಅಣ್ಣ ಬಂದ್ವಿ. ನಾವಿವತ್ತು ಯೂಸ್ ಮಾಡಿರೋದು ಪ್ಯಾರಾಕೋಟ್ ಮತ್ತು ಆರ್ ಸಿ ಗೋಲ್ಡ್. ಇದು ಎಷ್ಟು ಹಾಕೊಂಡ್ವಿ ಅಂದರೆ 16 ಲೀಟ್ರ್ ನೀರಿಗೆ 150 ಮಿಲಿ ಪ್ಯಾರಾಕೋಟ್ ಮತ್ತು ಆರ್ ಸಿ ಗೋಲ್ಡ್ 30 ಮಿಲಿ ಹಾಕ್ಕೊಂಡ್ವಿ. ಇವತ್ತು ನಾನು ವೀಡಿಯೋ ಮಾಡ್ತಾರ ಉದ್ದೇಶ ಏನಪ್ಪ ಅಂದರೆ, ನಾನು ಯಾವಾಗಲೂ ಕಳೆನಾಶಕನ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತ ವಿಡಿಯೋ ಹಾಕಿದ್ರೆ ಬರೋ ಕಾಮನ್ ಕಮೆಂಟ್ಸ್, ಭೂಮಿ ಕಳೆನಾಶಕನ ಯೂಸ್ ಮಾಡಬೇಡಿ, ಅದರಿಂದ ಮಣ್ಣು ಸ್ಟ್ರಾಂಗ್ನೆಸ್ನ ಕಳ್ಕೊಬಿಡ್ತದೆ, ಅಂದರೆ ಅದರಲ್ಲಿರೋ ಜೀವಿಗಳೆಲ್ಲ ಸತ್ತೋಗುತ್ತೆ, ಎರೆಹುಳ ಆ ಥರ ಸತ್ತೋಗುತ್ತೆ, ಸೊ ಯೂಸ್ ಮಾಡಬೇಡಿ ಅಂತ ಕಮೆಂಟ್ಸ್ ಮಾಡ್ತೀರಾ. ಸೊ ಅದು ಒಳ್ಳೆಯದೇ, ಅದನ್ನು ನಾನು ಒಪ್ಕೋತೀನಿ, ನೀವು ಹೇಳೋದು ತಪ್ಪೇನಿಲ್ಲ. ಆದರೆ ನಮಗೆ ಅದನ್ನು ಬಿಟ್ಟರೆ ದಾರಿ ಇಲ್ಲ. ಹೆಂಗೆ ಅಂತ ಕೇಳ್ತೀರಾ? ಇದು ರೈತರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈ ವಿಡಿಯೋನ ಯಾರು ರೈತರು ನೋಡ್ತಾ ಇದ್ದರೆ ಮರೀದೆ ಕಮೆಂಟ್ ಮಾಡಿ. ಅಲ್ಪ ಸ್ವಲ್ಪ ಒಂದು 1/4 ಎಕರೆ ಆ ಥರ ಆದರೆ ನಾವು ಕಳೆ ತೊಗೊಂಡು ಬಚಾಯಿಸ್ಕೋಬೋದು. 2 ಎಕರೆ 3 ಎಕರೆ ಅಂದರೆ ನಾವು ಬೆಳೆ ಹಾಕಿದ ತಕ್ಷಣ ಆ ಬೆಳೆ ಬರೋಕ್ಕೆ, ಅಂದರೆ ಅದು ಗಿಡ ಬರೋಕ್ಕೆ, ಮೇಲ್ಗಡೆ ಮಣ್ಣಿಂದ ಮೇಲ್ಗಡೆ ಬರೋಕ್ಕೆ ಒಂದು 15 ದಿನ ಇಲ್ಲ 1 ತಿಂಗಳು ಬೇಕು. ಅಷ್ಟರೊಳಗೆ ಕಳೆಗಳು ತುಂಬ ಬಂದ್ಬಿಟ್ಟಿರ್ತದೆ. ನಾವು ಕಳೆ ತೆಗಿಲಿಲ್ಲ ಅಂದರೆ ಆ ಗಿಡ ಬರೋಕ್ಕೆ ಬಿಡೋದಿಲ್ಲ. ಸೊ ನಾವು ಏನೇ ಗೊಬ್ಬರ ಹಾಕಿದ್ರೂ ಆ ಕಳೆಗಳಿಗೆ ಎಳ್ಕೊಬಿಡ್ತದೆ. ಸೊ ಆವಾಗ ಗಿಡ ಚೆನ್ನಾಗಿ ಬರಲ್ಲ. ಇವಾಗ ನಮಗೆ ಆಳುಗಳೂ ಸಿಗಲ್ಲ, ಆಳುಗಳಿಗಂತೂ ತುಂಬ ತೊಂದರೆ. ಆವಾಗ ಏನು ಮಾಡೋದು? ನಮಗೆ ಟೈಮು ಸೇವ್ ಆಗಬೇಕು, ಆಳುಗಳೂ ಇಲ್ಲ. ಅದೆಲ್ಲ ವೇನು ನೋಡಿ ನಮ್ಗೆ ಬೇರೆ ದಾರಿನೇ ಇಲ್ದೇನೆ ನಾವು ಕಳೆನಾಶಕನ ಯೂಸ್ ಮಾಡೋದು. ನಮಗೇನು ಆಸೆನ ನಮ್ಮ ಮಣ್ಣಿನ ಸ್ಟ್ರಾಂಗ್ನೆಸ್ನ ಕಳ್ಕೋಬೇಕು ಅಂತ. ಸೊ ಏನು ಮಾಡೋದು? ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಮನೇಲಿ ಮಿಕ್ಸಿನೂ ಐತೆ, ಆಡ್ಸೋಕಲ್ಲು ಐತೆ, ಕರೆಂಟು ಐತೆ. ಇವಾಗ ಕರೆಂಟು ಐತೆ ಸರಿನಾ, ಆದರೆ ಇವಾಗ ಆಡ್ಸೋಕಲ್ಲಲ್ಲಿ ನೀವು ಆಡಿಸ್ತೀರಾ ಇಲ್ಲ ಮಿಕ್ಸಿಲಿ ಆಡಿಸ್ತೀರಾ? ಆಡ್ಸೋಕಲ್ಲಲ್ಲಿ ಕರೆಂಟ್ ಇಟ್ಕೊಂಡು ಯಾರೂ ಆಡಿಸಲ್ಲ, ಅದು ಆಪ್ಷನಾಗಿ ಇಟ್ಕೊಂಡವ್ರೆ. ಇವಾಗ ಕರೆಂಟ್ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡ್ತಾರೆ ಅಲ್ವಾ? ಸೊ ಮಿಕ್ಸಿ ಅಷ್ಟು ಹೆಲ್ದಿ ಅಲ್ಲ ಅಂತ ಎಲ್ಲ ಹೇಳ್ತಾರೆ. ಏನಕ್ಕೆ ಮಿಕ್ಸಿಲಿ ಆಡಿಸಿ ಊಟ ಮಾಡ್ತೀರಾ ಅಂದರೆ ಟೈಮ್ ಸೇವ್ ಆಯ್ತದೆ, ಬೇಗ ಆಯ್ತದೆ ಅನ್ನೋ ಥಾಟ್ ಅಲ್ವಾ? ಸೊ ನಮಗೂ ಅದೇ ಥರ, ಬೇರೆ ದಾರಿ ಇಲ್ಲ, ಕಳೆನಾಶಕ ಯೂಸ್ ಮಾಡಲೇಬೇಕು ಅಂತ ಸಿಚುವೇಶನ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ರೈತರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮರೀದೆ ಕಮೆಂಟ್ ಮಾಡಿ.